ರೈತರಿಗೆ ನಮಸ್ತೆ. ಈ ದಿನ ನಾನು ತುಂಬ ದಿವಸದಿಂದ ನನಗೆ ಸಿಕ್ಕಿಲ್ಲ ವೇಣುವಣ್ಣ. ನಾನು ಬಂದುಬಿಟ್ಟು ವಿಡಿಯೋ ಮಾಡಿದ್ದು ಇವಾಗ ಸಿಕ್ಕಿದ್ದಾರೆ. ಇನ್ನೊಂದು ಸ್ಪೆಷಾಲಿಟಿ ಏನಂದರೆ ನನಗೆ ವಿಶೇಷ ಇವತ್ತು ನನ್ನ ಕ್ಲಾಸ್ಮೇಟ್ ಪ್ರಭೀಶ್ 7th ಸ್ಟ್ಯಾಂಡರ್ಡಲ್ಲಿ ಓದಿ ಮತ್ತೆ ಸಿಗ್ತಾ ಇದ್ನು. ಈಗ ಯೂಟ್ಯೂಬಲ್ಲಿ ಫೇಸ್ಬುಕ್ಕಲ್ಲಿ ನೋಡಿ ಈ ಹಲಸಿನ ಗಿಡ ಬಗ್ಗೆ ತಿಳ್ಕೊಂಡು ಇವತ್ತು ನಂದು ತುಂಬ ಖುಷಿಯಾದ ದಿನ. ಯಾಕಂದರೆ ನಮ್ಮ ಕ್ಲಾಸ್ಮೇಟು ಇವತ್ತು ನಮ್ಮ ಜೊತೆಗಿದ್ದಾರೆ. ಮಾತಾಡ್ಸೋಣ. ನಮಸ್ತೆ. ಹೆಂಗಪ್ಪ ಕಂಡು ಹಿಡಿದೆ ನನಗೆ? ಯೂಟ್ಯೂಬಲ್ಲಿ ನೋಡಿ ಕಂಡು ಹಿಡಿದೆ. ಈ ಪ್ರಾಜೆಕ್ಟ್ ಎಲ್ಲ ನಿನ್ಗೆ ಅರ್ಥ ಆಯ್ತಾ? ಹೋಗ್ಲಿಲ್ಲ ಅದು ಪ್ರಾಜೆಕ್ಟ್ ಏನೋ ಗೊತ್ತಿರ್ಲಿಲ್ಲ. ನಾನೇನೋ ಚಿಂತಾಮಣಿನಲ್ಲಿ ಸಿಗ್ತೀನಿ, ರೈತರು ಯಾರನ್ನ ಇಂಟ್ರೆಸ್ಟೆಡ್ ಇದ್ರೆ ತಂದ್ಬಿಟ್ಟು ಯಾವ್ದೋ ಒಂದು ಪೋಸ್ಟ್ ಹಾಕಿದ್ದ. ಇದೇನಿದು ರೈತರಿಗೂ ನಿನ್ಗೆ ಅಲ್ಲ, ನಾನು ಶಿಲ್ಘಟ್ಟ ಹೋಗಿದ್ದೆ ಅವತ್ತು ದಿನ ಆಗ್ಬಿಡ್ತೀನಿ ಪಾಪ ಸೆಂಟ್ರಲ್ ಅದು ವಿಡಿಯೋ ನೋಡಿರೋದು. ಕರೆಕ್ಟ್. ಆಮೇಲೆ ನೋಡಿ ಕೆನರಾ ಬ್ಯಾಂಕ್ ಹತ್ರ ಐತಿ ಅಂತ ಹೇಳಿದಲ್ಲ. ಸರಿ. ಫೋನ್ ನಂಬರ್ ಇತ್ತು, ಫೋನ್ ನಂಬರ್ ತಗೊಂಡು ಮಾತಾಡ್ಕೊಂಡು ಆಮೇಲೆ ಎಲ್ಲ ಡೀಟೇಲ್ಸ್ ಎಲ್ಲ ತಗೊಂಡು ನೋಡ್ತಾ ಇದ್ದೆ. ಇವಾಗ ವೇಣು ಅವ್ರ ಫ್ರೆಂಡ್ ಅವ್ರಿಗೆ ವೇಣಣ್ಣ ಎಲ್ಲರಿಗೂ ಬೆಳೆಸಿದೀರಾ, ಸೂಪರ್ ಆಗಿದೆ ನೋಡಿ. ಒಳಗೆ ಹೆಂಗಿದೆ ನಿನ್ಗೆ? AC ಇಲ್ಲಿ ಇದ್ದಂಗಿದೆ. ಆಚೆ ಹೋದ್ರೆ ಅದಾಗ್ತದೆ ಆಕ್ಸಿಜನ್. ನೀವು ಏನ್ ಹೇಳ್ತೀರಣ್ಣ? ಇಷ್ಟು ಎಕ್ಸ್ಪೀರಿಯನ್ಸ್, ಎಷ್ಟು ತಿಂಗಳು ಗಿಡ ಆಯ್ತು ಇದು? 1 ವರ್ಷ 1.25 ವರ್ಷ ಆಗಿದೆ. 1.25 ವರ್ಷ. ಏಪ್ರಿಲ್ಗೆ 2 ವರ್ಷ ಆಗ್ತದೆ. ಮೇ, ಜೂನ್, ಜುಲೈ ಟ್ಯೂನಿಂಗ್, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ ಅಲ್ಲಿ ಶುರು ಇನ್ಕಮ್ ಜನರೇಟ್ ಆಗ್ತದೆ. ಆಮೇಲೆ ಬೇರೆಯವ್ರದಿಲ್ಲ, ನೀವೇನು ತಲೆ ಕೆಡ್ಸ್ಕೋಬೇಡಿ. ನಮ್ದು ಕುಷ್ಟಗಿಯಲ್ಲಿ 23 ಎಕರೆ ಜಾಗ ಆಗಿದೆ. ಮಾರ್ಚಲ್ಲಿ ಕಲಬುರಗಿ ಅಲ್ಲ, ಕುಷ್ಟಗಿ ಹತ್ರ ಬೀರಲ್ ದಿನ್ನೆ ನಾನು ಮಾತಾಡಿದ್ದೀನಿ, ವಿಡಿಯೋನು ಇದೆ. ಆಮೇಲೆ ಧರಂಪುರಿ ಪಾಪರ್ಪಟ್ಟಿಯಲ್ಲಿ ಕಾಯಿ ಕಿತ್ತಿದ್ದೀವಿ. ಅದು ಏನು ವರಿ ಮಾಡಬೇಡಿ. ಮಾರ್ಚಲ್ಲಿ ಎಂಡ್ ಆಗ್ತಾ ಇದೆ ಪ್ರಾಜೆಕ್ಟ್. ನಿಮ್ಮ ಹೆಸರು? ಸುಬ್ರಹ್ಮಣ್ಯ. ಏನ್ ಫೀಲ್ ಮಾಡ್ತಾ ಇದೆ ಸುಬ್ರಹ್ಮಣ್ಯ? ಚೆನ್ನಾಗಿ ನಾವು ಅವತ್ತಿನ ನೋಡಿ. ಈಗ ತಿಂದ್ರಲ್ಲ ಹಣ್ಣು ಹೆಂಗಿತ್ತು? ಚೆನ್ನಾಗಿದೆ, ಸ್ವೀಟ್ ಆಗಿದೆ. ಎಷ್ಟು ತಿಂದ್ರೂ ಏನಾಗಲ್ಲ ಪ್ರಭೀಷ. ಅದೇ ಇರೋದು. ಹಸಿದಲ್ಲಿ ಬಿರಿಯಾನಿ ಕಬಾಬ್ ಮಾಡ್ತೀವಿ ನೋಡಿ. ಇದು ವೇಣುವಣ್ಣಗೆ ಮಾತಾಡ್ಸಿ ಅಂತ ಕೆಲವ್ರು ಹೇಳಿದ್ರು, ಅವ್ರು ಮಾತಾಡ್ಸಿದ್ದೀನಿ. ಅವರು ಫೋನ್ ನಂಬರ್ ಹೇಳ್ತಾರೆ, ಹೇಳಿ ಅಣ್ಣ. ಸರ್ 9880506090. ನನ್ನ ಹೆಸರು ವೇಣು ಅಂತೇಳಿ, ಬೀರ್ಮನಹಳ್ಳಿ ನಮ್ಮದು. ಆಯಿತು. ಈಗ ಲಾಸ್ಟ್ ನೀವು ಹೇಳಿದ್ದಕ್ಕೆ ನಾನು ರಿಕ್ವೆಸ್ಟ್ ಇದು ಮಾಡಿದ್ದೀನಿ. ಈಗ ಏನೋ ಫೋನಲ್ಲಿ ಮಾತಾಡಬೇಕಂದ್ರೆ ವೇಣುವಣ್ಣ ನಂಬರ್ ಹಾಕಿದ್ದೀನಿ. ಧನ್ಯವಾದ.